ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರ್ಷದಲ್ಲಿ ಬರುವಂತಹ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿ ಹಬ್ಬ ನಮಗೆ ಜನವರಿ 14 ಅಂದರೆ ನಾಳೆ ನಮಗೆ ಮಕರ ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ಸಂಕ್ರಾಂತಿ ಹಬ್ಬದ ದಿನ ಸ್ನಾನ ಮಾಡುವ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಾವು ಗೋಪೂಜೆಯನ್ನು ಮಾಡಿ ಗೋಮಾತೆಗೆ ಯಾವ ಒಂದು ವಸ್ತುವನ್ನು ನೀರಲ್ಲಿ ನೆನೆಸಿಟ್ಟು ನಾವು ತಿನ್ನಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರೆ. ಅದಕ್ಕೋಸ್ಕರ ಗೋಮಾತೆಗೆ ನಾಳೆ ನಾವು ಯಾವ ವಸ್ತುವನ್ನು ತಿನ್ನಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ನಾಳೆ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪವಿತ್ರ ನದಿಗಳಲ್ಲಿ ಅಂದರೆ ಗಂಗಾ, ಯಮುನಾ, ಸರಸ್ವತಿ ಈ ರೀತಿಯಾಗಿ ನಾವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಅಲ್ಲೆಲ್ಲ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಬಕೆಟ್ ಮನೆಯಲ್ಲಿ ಸ್ನಾನ ಮಾಡಬೇಕಂದ್ರೆ ಬಕೆಟ್ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಕಲ್ಲುಪ್ಪು ಹಾಗೆಯೇ ಗಂಗಾ ಜಲವನ್ನು ನೀವು ಈಗ ಎಲ್ಲ ಕಡೆ ಗಂಗಾ ಜಲ ಸಿಗ್ತಾ ಇದೆ. ಹಾಗಾಗಿ ಗಂಗಾ ಜಲವನ್ನು ತೊಗೊಂಬಂದು ನೀವು ಬಕೆಟ್ ನೀರಿಗೆ 1 ಟೀ ಸ್ಪೂನ್ ಆಗಷ್ಟು ನೀವು ಗಂಗಾ ಜಲವನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ. ನಂತರ ಒಂದು ತಾಮ್ರದ ತಂಬಿಗೆ ತೊಗೊಂಡು ಅದರಲ್ಲಿ ಒಂದು ಕೆಂಪು ಹೂವು, ಕೆಂಪು ಅಕ್ಷತೆ, ಕೆಂಪು ಕುಂಕುಮವನ್ನು ಹಾಕಿ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಆರ್ಘ್ಯವನ್ನು ಕೊಡಬೇಕಾದ್ರೆ ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಅಂತ ಹೇಳಿ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕು. ನಂತರ ದೇವರ ಮನೆಯಲ್ಲಿ ನೀವು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಳ್ಳು ಬೆಲ್ಲ ಎಲ್ಲರೂ ಎಳ್ಳು ಬೆಲ್ಲ ಮಾಡಿರ್ತೀರ ಅದನ್ನೆಲ್ಲ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಗೋಮಾತೆಗೆ ಯಾವ ಒಂದು ವಸ್ತುವನ್ನು ತಿನ್ನಿಸ್ಬೇಕು, ಯಾವ ಟೈಮಲ್ಲಿ ತಿನ್ನಿಸ್ಬೇಕು ಅನ್ನೋದಾದರೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಬೇಕಾದರೂ ಗೋಮಾತೆಗೆ ಇದನ್ನು ತಿನ್ನಿಸ್ಬೇಕಾಗತ್ತೆ. ಅದಕ್ಕೂ ಮೊದಲು ಏನು ಮಾಡಬೇಕು, ಗೋಮಾತೆಗೆ ಯಾವ ವಸ್ತು ತಿನ್ನಿಸ್ಬೇಕು ಅನ್ನೋದಾದರೆ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸ್ಬೇಕಾಗತ್ತೆ. ಅಕ್ಕಿಯನ್ನು ಹಾಗೆ ತಿನ್ನಿಸ್ಬಾರ್ದು. ಅದಕ್ಕೋಸ್ಕರ ನೀವು ನೀರಲ್ಲಿ ಅಟ್ಲೀಸ್ಟ್ 1 ಗಂಟೆ ಕಾಲವಾದರೂ ನೀರಲ್ಲಿ ನೆನೆಸಿಟ್ಟು ನಂತರ ಅದನ್ನು ನೀರಿನಿಂದ ತೆಗೆದು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ. ನೀವು ಹಾಗೆ ಏನಾದರೂ ಹಸುಗೆ ತಿನ್ನಿಸಿದ್ರೆ ಹಸಿ ಅಕ್ಕಿ ಇರುತ್ತಲ್ಲ ಅದು ಗಟ್ಟಿ ಇರುತ್ತೆ, ಹಸುಗಳಿಗೂ ಕೂಡ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ನೀರಲ್ಲಿ ನೆನೆಸಿಟ್ಟು 1 ಗಂಟೆ 2 ಗಂಟೆಗಳ ಕಾಲ ನೀವು ನಾಳೆ ಬೆಳಗ್ಗೆ ಏನಾದರೂ ಹಸುಗೆ ತಿನ್ನಿಸ್ತೀನಿ ಅಂದರೆ ಇವತ್ತು ರಾತ್ರಿನೇ ನೆನೆಸಿಡಿ. ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ಸಾಯಂಕಾಲ ತಿನ್ನಿಸ್ತೀರಿ ಅಂದರೆ ಬೆಳಗ್ಗೆ ನೆನೆಸಿಟ್ಟು ಕೂಡ ತಿನ್ನಿಸ್ಬೋದು. ಅಥವಾ 1 ಗಂಟೆಗಳ ಕಾಲ ನೆನೆಸಿಟ್ಟು ಅಕ್ಕಿಯನ್ನು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ. ಹಸುಗಳು ನೀವು ಅಲ್ಲೇ ಹೋಗಿ ತಿನ್ನಿಸೋದಾಗಲಿ ಅಥವಾ ನಿಮ್ಮ ಮನೆ ಹತ್ರ ಹಸು ಇತ್ತಂದರೆ ಅಲ್ಲೂ ಕೂಡ ಹಸುಗಳಿಗೆ ಗೋಪೂಜೆಯನ್ನು ಮಾಡಿ ಅಂದರೆ ಅವುಗಳ ಕಾಲನ್ನು ತೊಳೆದು ಅಲ್ಲಿ ಅರಿಶಿನ, ಕುಂಕುಮ, ಹೂಗಳು, ಅಗರಬತ್ತಿಯಿಂದ ಪೂಜೆ ಮಾಡಿ ನಂತರ ನೀವು ಹಸುವಿಗೆ ಈ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸ್ಬೇಕಾಗತ್ತೆ. ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸ್ಬೇಕಂದ್ರೆ ನಿಮ್ಮ ಕೈಯಿಂದನೇ ತಿನ್ನಿಸಿ ನಿಮ್ಮ ಅಂಗೈಯನ್ನು ಆ ಹಸು ಅಂದರೆ ನಾಲಿಗೆಯಿಂದ ಏನಾದರೂ ಹಸು ನೆಕ್ತು ಅಂತಂದರೆ ನಿಮ್ಮ ಪಾಪ ಕರ್ಮಗಳು, ನಿಮ್ಮ ಬಡತನ ಅನ್ನೋದು ದೂರ ಆಗುತ್ತೆ. ಯಾವಾಗಲೂ ನಾವು ಹಸುಗೆ ತಿನ್ನಿಸ್ಬೇಕಂದ್ರೆ ಕೈಯಿಂದನೇ ತಿನ್ನಿಸ್ಬೇಕಾಗತ್ತೆ. ಅದರ ನಾಲಿಗೆ ನಮ್ಮ ಅಂಗೈಯನ್ನು ತಾಕಬೇಕು, ನಮ್ಮ ರೇಖೆಗಳಿರುತ್ತಲ್ಲ ಲೈನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ತಾಗಬೇಕು. ಅಂದರೆ ಅದು ನೆಕ್ಕೋ ರೀತಿಯಾಗಿ ನೀವು ತಿನ್ನಿಸ್ಬೇಕಾಗತ್ತೆ. ಈ ರೀತಿಯಾಗಿ ತಿನ್ನಿಸೋದ್ರಿಂದ ನಮ್ಮ ಬಡತನ ದೂರ ಆಗುತ್ತೆ, ನಮ್ಮ ಪಾಪ ಕರ್ಮಗಳು 7 ಜನ್ಮದ ಪಾಪಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಹಸುಗೆ ಇದನ್ನು ತಿನ್ನಿಸಿ 3 ಪ್ರದಕ್ಷಿಣೆಯನ್ನು ಹಾಕಿ ನೀವು ನಮಸ್ಕಾರ ಮಾಡ್ಕೊಬೇಕಾಗತ್ತೆ. ಅಂದರೆ ಮಹಾಲಕ್ಷ್ಮಿ ಗೋವಿನ ಬಾಲದ ಹತ್ರ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ, ಅಲ್ಲೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡ್ಕೊಬೇಕಾಗತ್ತೆ. ಅದರಲ್ಲೂ ನಮಗೆ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿಯಾಗಿ ನೀವು ಹಸುವಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸಿ ಗೋಮಾತೆಯ ಪೂಜೆಯನ್ನು ಮಾಡಿ ಗೋಮಾತೆಯ ಆಶೀರ್ವಾದವನ್ನು ತಗೊಳ್ಳೋದ್ರಿಂದ ನಿಮ್ಮ ಬಡತನ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಸಂಕ್ರಾಂತಿ ಹಬ್ಬದ ವಿಶೇಷತೆಗಳ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಈ ಹಬ್ಬದಂದು ರೈತರು ತಾನು ಬೆಳೆದ ಬೆಳೆಯನ್ನು ತಂದು ರಾಶಿ ಹಾಕಿ ಸಂಭ್ರಮಿಸ್ತಾ ಇರ್ತಾರೆ. ಇನ್ನು ಈ ಹಬ್ಬವನ್ನು ಹಲವು ಹೆಸರುಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ಇನ್ನು ಸಂಕ್ರಾಂತಿಯಂದು ಸೂರ್ಯ ದೇವನ ಪೂಜೆಯನ್ನು ಮಾಡುತ್ತಾರೆ. ಮಕರ ಸಂಕ್ರಾಂತಿಯಂದು ಕೃಷಿಯ ಮಹತ್ವದ ಜೊತೆಗೆ ಆಳವಾದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೂಡ ಹೊಂದಿರ್ತಾರೆ ಅಂತಲೇ ಹೇಳ್ಬೋದು. ಇದು ಚಳಿಗಾಲದ ಅಂತ್ಯ ಮತ್ತು ಆರಂಭವನ್ನು ಸೂಚಿಸುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಪ್ರಕೃತಿಗೆ ರೈತ ಕೃತಜ್ಞತೆಗಳನ್ನು ಸೂಚಿಸುವ ಸಂದರ್ಭ ಕೂಡ ಇದಾಗಿರುತ್ತೆ. ಹೀಗಾಗಿ ಈ ಹಬ್ಬವನ್ನು ಸಮೃದ್ಧಿಯ ಸಂಕೇತ ಅಂತಲೂ ಹೇಳಲಾಗುತ್ತೆ. ಇನ್ನು ಈ ಹಬ್ಬ ಸಾಕಷ್ಟು ಪೌರಾಣಿಕ ಮಹತ್ವವನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ಮಕರ ಸಂಕ್ರಾಂತಿಯ ವೇಳೆ ಸೂರ್ಯದೇವ ಹಾಗೂ ಸೂರ್ಯದೇವನ ಪುತ್ರ ಶನಿಯ ಪುನರ್ಮಿಲನವನ್ನು ಸೂಚಿಸುತ್ತೆ. ಅಲ್ಲದೆ ಹಿಂದೂ ಪುರಾಣದ ಪ್ರಕಾರ ಈ ಹಬ್ಬದ ಸಮಯದಲ್ಲಿ ಭಗೀರಥನು ಗಂಗೆಯನ್ನು ಭೂಮಿಗೆ ಇಳಿಸಿದನು ಅಂತಲೂ ಹೇಳಲಾಗುತ್ತೆ. ಹೀಗಾಗಿ ಇದು ಶುದ್ಧೀಕರಣ ಮತ್ತು ಪುನರ್ಜನ್ಮವನ್ನು ಸೂಚಿಸುತ್ತೆ. ಹಾಗೆ ಭಗವಾನ್ ಶ್ರೀ ವಿಷ್ಣು ಇದೇ ಸಮಯದಲ್ಲಿ ರಾಕ್ಷಸರನ್ನು ಸೋಲಿಸಿ ವಿಜಯವನ್ನು ಪಡೆದ ದಿನ ಅಂತಲೂ ಹೇಳ್ಬೋದು. ಇನ್ನು ನಾಳೆ ಮಕರ ಸಂಕ್ರಾಂತಿ ಇರೋದ್ರಿಂದ ನಾವು ಉಪವಾಸವನ್ನು ಆಚರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜಾ ಮುಹೂರ್ತ ಅಂತ ಬಂದರೆ ನಾಳೆ ಬೆಳಗ್ಗೆ 9:03 ಸಂಜೆ 5:46 ತನಕ ಇರುತ್ತೆ. ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿ ಉಪವಾಸವನ್ನು ಕೈಗೊಂಡು ಗೋಪೂಜೆಯನ್ನು ಮಾಡಬೇಕಾಗತ್ತೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ದಾನಕ್ಕೂ ಕೂಡ ತುಂಬಾ ಮಹತ್ವ ಇದೆ. ಹಾಗಾಗಿ ಅದಕ್ಕೋಸ್ಕರ ನಾವು ಎಳ್ಳು ಬೆಲ್ಲವನ್ನು ದಾನ ಮಾಡಿ ಒಳ್ಳೆ ಮಾತಾಡಿ ಅಂತ ಹೇಳ್ತೀರಿ. ಹಾಗಾಗಿ ದಾನಕ್ಕೂ ಕೂಡ ತುಂಬಾ ಮಹತ್ವ ಇದೆ. ಎಳ್ಳನ್ನು ದಾನ ಮಾಡೋದು, ಬೆಲ್ಲವನ್ನು ದಾನ ಮಾಡೋದು, ಹಾಗೆಯೇ ತುಪ್ಪ ದಾನ ಮಾಡೋದು, ಅಕ್ಕಿಯನ್ನು ದಾನ ಮಾಡೋದು, ಹೊಸ ಬಟ್ಟೆಗಳನ್ನು ದಾನ ಮಾಡೋದು, ಹೀಗೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಿರ್ಗತಿಕರಿಗೆ ಬಡವರಿಗೆ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗಾಗಿ ನಾಳೆ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಿಸೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋಗಳು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.